ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಡೆಪಾಸಿಟ್ ಇನ್ಶೂರೆನ್ಸ್ ಏರಿಕೆಗೆ ಪ್ಲಾನ್. ದೊಡ್ಡ ಮೊತ್ತಕ್ಕೆ ಸಿಗುತ್ತೆ ಆರ್ಬಿಐ ಭದ್ರತೆ. ಕೇಂದ್ರ ಸರ್ಕಾರ ಬಿಗ್ ಮೂವ್. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಬ್ಯಾಂಕ್ ಡೆಪಾಸಿಟ್ಗಳಿಗೆ ಸಿಗ್ತಾ ಇದ್ದ ಡೆಪಾಸಿಟ್ ಇನ್ಶೂರೆನ್ಸ್ ಮೊತ್ತ ಹೆಚ್ಚಳ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 5 ಲಕ್ಷ ರೂಪಾಯಿವರೆಗೆ ಸಿಗ್ತಾ ಇದ್ದ ಇನ್ಶೂರೆನ್ಸ್ ಕವರೇಜ್ ಅನ್ನ 8 ರಿಂದ 12 ಲಕ್ಷ ರೂಪಾಯಿಗೆ ಜಾಸ್ತಿ ಮಾಡುವ ಪ್ಲಾನ್ ಇದೆ ಅಂತ ಖುದ್ದು ಹಣಕಾಸು ಸಚಿವಾಲಯದ ಅಧಿಕಾರಿಗಳೇ ಹೇಳಿದ್ದಾರೆ. ಹಾಗಿದ್ರೆ ಏನಿದು ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಅಸಲಿಗೆ ಬ್ಯಾಂಕ್ನಲ್ಲಿ ಇಡೋ ಹಣಕ್ಕೆ ಇನ್ಶೂರೆನ್ಸ್ ಕವರೇಜ್ ಕೊಡೋ DICGC ಹೇಗೆ ಕೆಲಸ ಮಾಡುತ್ತೆ, ಒಂದು ವೇಳೆ ನಾವು ಹಣ ಇಟ್ಟಿರೋ ಬ್ಯಾಂಕ್ ದಿವಾಳಿ ಆದ್ರೆ ಹೇಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋದು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಡೆಪಾಸಿಟ್ ಇನ್ಶೂರೆನ್ಸ್ ಕವರೇಜ್ ಡಬಲ್. ಮೊದಲಿಗೆ ಈ ಡೆಪಾಸಿಟ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ನೋಡ್ಬಿಡೋಣ ಸ್ನೇಹಿತರೆ. ಒಂದು ಬ್ಯಾಂಕ್ ಲಾಭದಲ್ಲೂ ಇರಬಹುದು, ನಷ್ಟದಲ್ಲೂ ಇರಬಹುದು. ಕೆಲ ಸಂದರ್ಭದಲ್ಲಿ ಅಪರೂಪದ ಸನ್ನಿವೇಶದಲ್ಲಿ ಬ್ಯಾಂಕ್ ದಿವಾಳಿನೂ ಆಗ್ಬಹುದು. ಸೊ ಆ ರೀತಿ ಬ್ಯಾಂಕ್ ದಿವಾಳಿ ಆದ್ರೆ ಅದರಲ್ಲಿ ದುಡ್ಡಿಟ್ಟಿರೋ ಗ್ರಾಹಕರಿಗೆ ಆ ಬ್ಯಾಂಕ್ ವಾಪಸ್ ಹಣ ಕೊಡೋಕೆ ಆಗದೆ ಇರಬಹುದು. ಇದೇ ಕಾರಣಕ್ಕೆ ಜನರ ಬ್ಯಾಂಕ್ ಡೆಪಾಸಿಟ್ಗಳಿಗೆ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಅದೇ ಡೆಪಾಸಿಟ್ ಇನ್ಶೂರೆನ್ಸ್. ಡಿಫಾಲ್ಟ್ ಆಗಿ ಫ್ರೀ ಆಗಿ ಈ ಇನ್ಶೂರೆನ್ಸ್ ಬ್ಯಾಂಕ್ ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಇರೋರ ಖಾತೆಗೆ ಅಪ್ಲೈ ಆಗಿರುತ್ತೆ. ಒಂದು ವೇಳೆ ನಾವು ದುಡ್ಡಿಟ್ಟಿರೋ ಬ್ಯಾಂಕ್ ಮುಚ್ಚಿ ಹೋದ್ರೆ ಸರ್ಕಾರದಿಂದ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬಹುದು. ಸಾಮಾನ್ಯವಾಗಿ FD ಅಥವಾ ಫಿಕ್ಸ್ಡ್ ಡೆಪಾಸಿಟ್ ವಿಚಾರ ಬಂದಾಗ ಡೆಪಾಸಿಟ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದು ಕೇಳೇ ಇರ್ತೀರಾ. ಆದ್ರೆ FDಗೆ ಮಾತ್ರ ಅಲ್ಲ, ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ಸ್ ಎಲ್ಲದಕ್ಕೂ ಈ ಡೆಪಾಸಿಟ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಆದ್ರೆ FD ವಿಚಾರ ಬಂದಾಗಲೇ ಇದ್ರ ಬಗ್ಗೆ ಚರ್ಚೆ ಆಗೋದಕ್ಕೆ ಕಾರಣ, ಜನರು FD ನಲ್ಲೇ ಹೆಚ್ಚು ಹಣ ಇಡೋಕೆ ಪ್ರಿಫರ್ ಮಾಡೋದು. ಯಾಕಂದ್ರೆ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣ ಇಟ್ರೆ ಪ್ರಯೋಜನ ಇಲ್ಲ, ಬಹಳ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇಂಟ್ರೆಸ್ಟ್ಗೋಸ್ಕರನೇ ಜನ ಹಣ ಇಡೋದು FDಗಳಲ್ಲಿ. 5 ಲಕ್ಷ, 10 ಲಕ್ಷ, ಕೋಟಿಗಟ್ಟಲೆ ಹೀಗೆ ಎಷ್ಟೇ ಅಮೌಂಟ್ ಇಟ್ಟರು ಕೂಡ ವರ್ಷಕ್ಕೆ ಆ ಟೈಮ್ನಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಇರುತ್ತೆ ಆ ಇಂಟ್ರೆಸ್ಟ್ ಸಿಗುತ್ತೆ. FD ಅಷ್ಟೊಂದು ಸೇಫರ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದಲೇ ಭಾರತೀಯರಿಗೆ FD ಯೊಂದಿಗೆ ಎಮೋಷನಲ್ ಕನೆಕ್ಷನ್ ಇದೆ. ಮಿಡಲ್ ಕ್ಲಾಸ್ ಜನರ ಗೋ ಟು ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ ಇದು. ಜನ ಈ ರೀತಿ ತಾವು ವರ್ಷಾನುಗಟ್ಟಲೆ ಸೇವ್ ಮಾಡಿರೋ ಹಣವನ್ನ FD ರೂಪದಲ್ಲಿ ಇಡ್ತಾರಂತಾನೆ FDಗೆ ಡೆಪಾಸಿಟ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದುವರೆಗೆ ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ನಲ್ಲಿ ಎಷ್ಟೇ FD ಇಟ್ಟರು ಕೂಡ ಅದಕ್ಕೆ DICGC 5 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಕವರೇಜ್ ಕೊಡ್ತಾ ಇತ್ತು. ಈ DICGC ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದುಡ್ಡು ಯಾರು ಕೊಡ್ತಾರೆ ಅವರಿಗೆ ಅಂತೇಳಿ ದೊಡ್ಡಣ್ಣ ಕೇಳ್ತಾರಲ್ಲ, ದುಡ್ಡು ಯಾರು ಅಪ್ಪ ಕೊಡ್ತಾನ ಅಂತ. ಆ ರೀತಿ DICGC ದುಡ್ಡು ಕೊಡುತ್ತೆ ಅಂದ್ರೆ ಹೆಂಗ್ ಕೊಡುತ್ತೆ, ಯಾರವರು, ಹೆಂಗ್ ವರ್ಕ್ ಆಗುತ್ತೆ ಅದು, ಅದೆಲ್ಲವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಫ್ರೀಯಾಗಿ ನಮ್ಮ ದುಡ್ಡಿಗೆ ಇನ್ಶೂರೆನ್ಸ್ ಕೊಡಕ್ಕೆ ಅವ್ರಿಗೆ ಏನಕ್ಕೆ ಬೇಕದು, ಈ ರೀತಿ ಎಲ್ಲ ಪ್ರಶ್ನೆ ಬರ್ಬೋದಲ್ಲ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸದ್ಯಕ್ಕೆ 5 ಲಕ್ಷ ಇದೆ. ಈ 5 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಅನ್ನ 8 ರಿಂದ 12 ಲಕ್ಷ ರೂಪಾಯಿಗೆ ಜಾಸ್ತಿ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಖುದ್ದು ಕೇಂದ್ರ ಹಣಕಾಸು ಇಲಾಖೆಯ ಹಣಕಾಸು ಸೇವೆಗಳ ಕಾರ್ಯದರ್ಶಿ ಈ ರೀತಿ ಹೇಳಿದ್ದಾರೆ ಅಂತ ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿದೆ. ಅವರು ಫೆಬ್ರವರಿ ಅಂತ್ಯದಲ್ಲೇ ಜಾರಿಗೆ ಬರ್ಬೋದು ಅನ್ನೋ ಲೆಕ್ಕಾಚಾರದಿಂದ ಹೇಳಿದ್ರು. ಆದ್ರೆ ಡಿಲೇ ಆಗಿದೆ. ಬಟ್ ಖುದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಸೋಮವಾರ ಪಾರ್ಲಿಮೆಂಟ್ನಲ್ಲೇ ಡೆಪಾಸಿಟ್ ಇನ್ಶೂರೆನ್ಸ್ ಜಾಸ್ತಿ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಶೀಘ್ರದಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಕವರೇಜ್ ಜಾಸ್ತಿ ಆಗೋ ಎಲ್ಲ ಲಕ್ಷಣ ಇದೆ. ಹಾಗಿದ್ರೆ ಈ DICGC ಅಂದ್ರೆ ಏನು, ಜನ ಈ ಸಂಸ್ಥೆಯಿಂದ ಇನ್ಶೂರೆನ್ಸ್ ದುಡ್ಡನ್ನ ಕ್ಲೇಮ್ ಮಾಡ್ಕೊಳ್ಳೋದು ಹೇಗೆ, ಎಲ್ಲ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದು FD ಬುಕ್ ಮಾಡೋ ಪ್ಲಾಟ್ಫಾರ್ಮ್. ಬೇರೆ ಬ್ಯಾಂಕ್ಗಳಲ್ಲಿ ನೀವು ಇವರ ಥ್ರೂ FD ಬುಕ್ ಮಾಡಿಕೊಂಡು ಆ ಬ್ಯಾಂಕ್ಗಳಿಂದ FD ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು. ಇವ್ರ ಮಧ್ಯದಲ್ಲಿ ನಿಮಗೆ ಲಿಂಕ್ ಮಾಡ್ತಾರೆ ನಿಮ್ಮನ್ನ ಮತ್ತು ಆ ಬ್ಯಾಂಕ್ಗಳನ್ನ. ನೀವು 10 ಬ್ಯಾಂಕ್ಗಳಿಗೆ ಹೋಗೋ ಬದಲಿಗೆ ಈ ಆಪ್ ಥ್ರೂ ಮಲ್ಟಿಪಲ್ ಬ್ಯಾಂಕ್ಸ್ ಅಲ್ಲಿ FD ಬುಕ್ ಮಾಡಬಹುದು. FD ಜೊತೆಗೆ ಇನ್ನೂ ಹಲವು ಫಿಕ್ಸೆಡ್ ರಿಟರ್ನ್ಸ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿಯನ್ನ ಕೊಡೋ ಪ್ಲಾಟ್ಫಾರ್ಮ್ ಇದು. DICGC ಜೊತೆಗೆ ರಿಜಿಸ್ಟರ್ ಆಗಿರೋ ಬ್ಯಾಂಕ್ಗಳಲ್ಲೇ ಈ ಆಪ್ ಬಳಸಿ FD ನೀವು ಬುಕ್ ಮಾಡ್ಕೋಬಹುದು. FDಗಳಿಗೆ ಬರೋಬ್ಬರಿ 9.1% ವರೆಗೂ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳು ಭಾರತದಲ್ಲಿವೆ. ಈಸಿಯಾಗಿ ಇಂಥ ಹೈ ಇಂಟ್ರೆಸ್ಟ್ FD ಸರ್ಚ್ ಮಾಡೋಕೆ ಇದೊಂದು ಪ್ಲಾಟ್ಫಾರ್ಮ್ ಆಗಿ ಸ್ಟೇಬಲ್ ಮನಿ ಕೆಲಸ ಮಾಡುತ್ತೆ. ನಿಮ್ಮನ್ನ FD ಆಫರ್ ಮಾಡೋ ಬ್ಯಾಂಕ್ಗಳೊಂದಿಗೆ ಕನೆಕ್ಟ್ ಮಾಡುತ್ತೆ. 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡಬಹುದು ಇಲ್ಲಿ. ಈ ಪ್ಲಾಟ್ಫಾರ್ಮ್ ನಲ್ಲಿರೋ ಯೂನಿಟಿ ಬ್ಯಾಂಕ್ ಪ್ರತಿ ಗ್ರಾಹಕರಿಗೂ 9% ವರೆಗೂ, ಸೀನಿಯರ್ ಸಿಟಿಸನ್ ಆಗಿದ್ರೆ 9.1% ವರೆಗೂ FD ಇಂಟ್ರೆಸ್ಟ್ ಕೊಡ್ತಾ ಇದೆ. ಇದು FDಗಳಿಗೆ ಭಾರತದಲ್ಲಿ ಈ ಕ್ಷಣಕ್ಕೆ ಸಿಗ್ತಿರೋ ಅತಿ ಹೆಚ್ಚಿನ ಇಂಟ್ರೆಸ್ಟ್ ರೇಟ್.
ಅದೇ ರೀತಿ ನಾರ್ತ್ ಈಸ್ಟ್ ಬ್ಯಾಂಕ್ ಎಲ್ರಿಗೂ 9% ವರೆಗೆ ಇಂಟ್ರೆಸ್ಟ್ ಕೊಡ್ತಾ ಇದೆ. ಅಲ್ಲದೆ ಮನೆಯಲ್ಲೇ ಕೂತು ಕೆಲವೇ ನಿಮಿಷಗಳಲ್ಲಿ ಬ್ಯಾಂಕಿಗೆ ಅಲಿಯದೆ FD ಅನ್ನ ಬುಕ್ ಮಾಡಿ FD ಸರ್ಟಿಫಿಕೇಟ್ ಪಡ್ಕೋಬಹುದು. ಜೊತೆಗೆ 20 ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ ಈ ಆಪ್ ಮೂಲಕ 4 ಡಿಫರೆಂಟ್ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಸದ್ಯದ ಇನ್ಶೂರೆನ್ಸ್ ಎಷ್ಟು DICGCದು 5 ಲಕ್ಷ. ಸೊ ಸ್ಪ್ರೆಡ್ ಮಾಡೋ ಮೂಲಕ ಬೇರೆ ಬೇರೆ ಬ್ಯಾಂಕಲ್ಲಿ ಎಲ್ಲದಕ್ಕೂ ನಿಮ್ದು ಗ್ಯಾರಂಟಿಡ್ DICGCನ ಫ್ರೀ ಇನ್ಶೂರೆನ್ಸ್ ಅನ್ನ ಅಪ್ಲೈ ಆಗೋ ರೀತಿ ನೋಡ್ಕೋಬಹುದು. ನೀವು ಕೇವಲ ₹1,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮೂಲಕವೂ FD ಬುಕ್ಕಿಂಗ್ ಅನ್ನು ನೀವು ಶುರು ಮಾಡಬಹುದು. ಅಲ್ಲದೆ ಈ ಆಪ್ ನಲ್ಲಿರೋ ಹಲವು ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಡ್ತವೆ. ಅಂದ್ರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಯಾವ ಟೈಮ್ನಲ್ಲಾದ್ರೂ ದುಡ್ಡನ್ನ ನೀವು ಸೇವಿಂಗ್ಸ್ ಅಕೌಂಟ್ ಇಂದ ಹೇಗೆ ನೀವು ವಿಡ್ರಾ ಮಾಡ್ಕೋತೀರಾ ಆ ರೀತಿ ವಿಡ್ರಾ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನ ಕೊಡ್ತಾರೆ. ನೋಡ್ಕೊಳ್ಳಿ ಯಾವ ಬ್ಯಾಂಕಲ್ಲಿ ಇದು ಆಫರ್ ಇದೆ ಅಂತ. ಕೆಲವೇ ನಿಮಿಷಗಳಲ್ಲಿ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಇನ್ನು ಕೆಲ ಬ್ಯಾಂಕ್ಗಳು 1 ಡೇ ಟೈಮ್ ಕೂಡ ತಗೋಬಹುದು. ಸೊ ಸದ್ಯಕ್ಕೆ ಭಾರತದಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಹೈಯೆಸ್ಟ್ ಇವೆ, ಆದರೆ ಡೌನ್ ಆಗೋಕೆ ಶುರುವಾಗಿವೆ. ಯಾಕಂದ್ರೆ RBI ಇತ್ತೀಚೆಗೆ 1 ರೌಂಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದೆ. ಆವಾಗ ಬ್ಯಾಂಕ್ಗಳೆಲ್ಲ ಕಟ್ ಮಾಡೋಕೆ ಶುರು ಮಾಡಿದಾವೆ ಆಲ್ರೆಡಿ. ಈಗ ಮತ್ತೆ ಇನ್ನೂ 2 ರೌಂಡ್ RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆವಾಗ ಸಾಲ ತಗೊಳ್ಳೋರಿಗೆ ಬಡ್ಡಿ ಕಮ್ಮಿ ಆಗೋದು ಮಾತ್ರ ಅಲ್ಲ, ಡೆಪಾಸಿಟ್ ಇಟ್ಟವ್ರಿಗೂ ಕೂಡ ಸಿಗೋ ಬಡ್ಡಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FD ಅನ್ನ ಲಾಕ್ ಮಾಡ್ಕೊಳ್ಳೋಕೆ ಒಳ್ಳೆ ಸಮಯ ಇದು. ಸ್ಟೇಬಲ್ ಮನಿಯಲ್ಲಿ 12 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಇದ್ದಾರೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ನಾವು DICGC ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ಏನಿದು DICGC? DICGC ಅಥವಾ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಸಂಪೂರ್ಣವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಮಾಲೀಕತ್ವದ ಒಂದು ಅಂಗಸಂಸ್ಥೆ ತರ. ಇದು ಸಬ್ಸಿಡರಿ. ಬ್ಯಾಂಕ್ ಡೆಪಾಸಿಟ್ ಮಾಡಿರೋರಿಗೆ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಕೊಡೋಕೆ ಅಂತಲೇ ಸ್ಥಾಪನೆಯಾಗಿರೋ ಸಂಸ್ಥೆ. ಒಂದು ವೇಳೆ ಬ್ಯಾಂಕ್ ಫೇಲ್ ಆದರೆ ಹಣ ಇಟ್ಟಿರೋರಿಗೆ DICGC ಒಂದು ಲಿಮಿಟ್ ವರೆಗೆ ಇನ್ಶೂರೆನ್ಸ್ ಕವರೇಜ್ ಕೊಡುತ್ತೆ. ಆ ಲಿಮಿಟ್ ಈ ಕ್ಷಣಕ್ಕೆ 5 ಲಕ್ಷ ರೂಪಾಯಿ ಇದೆ. ಅಂದ್ರೆ 5 ಲಕ್ಷ ರೂಪಾಯಿ ಒಳಗೆ ನೀವು ಎಷ್ಟೇ ಹಣ ಇಟ್ಟಿದ್ರು ಕೂಡ ಕಂಪ್ಲೀಟ್ ಹಣಕ್ಕೆ DICGCನ ಗ್ಯಾರಂಟಿ ಇರುತ್ತೆ. ಬ್ಯಾಂಕ್ ಫೇಲ್ ಆದರೆ DICGC ಗ್ರಾಹಕರಿಗೆ ಅದನ್ನ ರಿಯಂಬರ್ಸ್ಮೆಂಟ್ ಕೊಡುತ್ತೆ. ಆಗ್ಲೇ ಹೇಳಿದ ಹಾಗೆ ಆ ಹಣ FD ಇದ್ರೂ ಅಷ್ಟೇ, ಬೇರೆ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟಿದ್ರು ಕೂಡ ಅಷ್ಟೇ, ಕರೆಂಟ್ ಅಕೌಂಟ್ ಅಲ್ಲಿ ಇಟ್ಟಿದ್ರು ಕೂಡ ಅಷ್ಟೇ ರಿಯಂಬರ್ಸ್ಮೆಂಟ್ ಪಡ್ಕೋಬಹುದು. ಅಲ್ಲೇ ಕೇವಲ ಒಂದು ಬ್ಯಾಂಕ್ ಅಲ್ಲ, ಎಷ್ಟೇ ಬ್ಯಾಂಕ್ಗಳಲ್ಲಿ ನೀವು ಇಟ್ಟಿದ್ರು ಕೂಡ ಎಲ್ಲ ಬ್ಯಾಂಕ್ಗಳಿಗೂ ಇದು ಅಪ್ಲೈ ಆಗುತ್ತೆ, ಸಪರೇಟ್ ಆಗಿ ಅಪ್ಲೈ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ FD ಬಗ್ಗೆ ಹೇಳಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಹಲವು FD ಇಟ್ಟು ಎಲ್ಲ FDಗಳಿಗೂ 5 ಲಕ್ಷ ರೂಪಾಯಿವರೆಗೆ ಅವರು ಈ DICGCನ ಕವರೇಜ್ ಅನ್ನ ಪಡ್ಕೋಬಹುದು. ಆಗ್ಲೇ ಹೇಳಿದ ಹಾಗೆ ಇನ್ನು ಯಾವ ಬ್ಯಾಂಕ್ಸ್ಗೆ ಈ ರೀತಿ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ ಅಥವಾ RRBಗಳು, ಲೋಕಲ್ ಏರಿಯಾ ಬ್ಯಾಂಕ್ಸ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಈ ರೀತಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಿಗೆ ಸಿಗುತ್ತೆ. DICGC ವೆಬ್ಸೈಟ್ ನಲ್ಲಿ ಇನ್ಶೂರ್ಡ್ ಬ್ಯಾಂಕ್ಗಳ ಲಿಸ್ಟ್ ಇದೆ. DICGC ಒಂದು ಟ್ಯಾಗ್ ಹಾಕಿರ್ತಾರೆ ಅವರು. ಓಕೆ, ಈ ಬ್ಯಾಂಕ್ ಅಲ್ಲಾದ್ರೆ DICGCದು ಇನ್ಶೂರೆನ್ಸ್ ಇದೆ ಅಂತ ಅದನ್ನ ನೀವು ನೋಡ್ಕೋಬಹುದು. ಒಂದು ವೇಳೆ ನೀವು ನಿಮ್ಮ ಲೋಕಲ್ ಬ್ಯಾಂಕ್ ನಲ್ಲಿ FD ಇಡಬೇಕು ಅಂತಿದ್ರೆ DICGC ವೆಬ್ಸೈಟ್ ಚೆಕ್ ಮಾಡಿಕೊಂಡು ಲಿಸ್ಟ್ ಅಲ್ಲಿ ಆ ಬ್ಯಾಂಕ್ ಹೆಸರಿದ್ರೆ ನೀವು ಯೋಚನೆ ಮಾಡದೆ ಎಷ್ಟು ಲಿಮಿಟ್ ಇದೆ ಅಷ್ಟೊಳಗಡೆ ನೀವು FD ಅನ್ನ ಇಡಬಹುದು, ಸೇಫರ್ ಸೈಡ್. ಇತ್ತೀಚೆಗೆ ಸ್ಕ್ಯಾಮ್ ಆಗ್ತಿರೋ ಕಾಲ ಕೂಡ ಹೌದು. ಆ ಬ್ಯಾಂಕ್ ಈ ಬ್ಯಾಂಕ್ ಅಂತ ಬರ್ತಾರೆ, ಅವ್ರು ರಿಜಿಸ್ಟರ್ ಆಗಿದಾರೋ ಇಲ್ವೋ ಕ್ಲಾರಿಟಿ ಇರೋದಿಲ್ಲ. ಸ್ವಲ್ಪ ಹುಷಾರು. ಈ ಅಪರಿಚಿತ ಬ್ಯಾಂಕ್ಗಳು, ಹೆಸರೇ ಇಲ್ಲಿರೋವು, ಫಸ್ಟ್ ಟೈಮ್ ಕೇಳ್ತಿದ್ದೀರಿ ಅಂತವೆಲ್ಲ ಬಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಹೌದಾ ಅಂತ ಹೇಳಿ. ಹೌದು ಅಂದ್ರೆ ನೀವು ಧೈರ್ಯ ಮಾಡಬಹುದು. ಹಾಗಂತ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಇದು. ನೀವು FD ಮಾಡಬೇಕು ಅಂತಿದ್ರೆ ನಿಮಗೆ ಅದೊಂದು ಐಡಿಯಾ ಅಷ್ಟೇ, ಈ ರೀತಿ ಒಂದು ಆಪ್ಷನ್ ಇದೆ ಅಂತ ನಾನು ನಿಮಗೆ ಹೇಳ್ತಿರೋದಷ್ಟೇ ಸ್ನೇಹಿತರೆ. ಡಿಸಿಷನ್ ನಿಮ್ದು. ನಾವು ನಮ್ಮ ಪರ್ಸನಲ್ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಕಟ್ತೀವಲ್ಲ ಕವರೇಜ್ ಬರಕ್ಕೆ, ದುಡ್ಡು ಕಟ್ಟಿದ್ರೆ ತಾನೇ ಅವ್ರು ಇನ್ಶೂರೆನ್ಸ್ ಕವರೇಜ್ ಕೊಡೋದು, ಸುಮ್ಮನೆ ಕೊಡಲ್ವಲ್ಲ. ಅದೇ ರೀತಿ ಬ್ಯಾಂಕ್ಗಳು DICGCಗೆ ಫಿಕ್ಸೆಡ್ ಪ್ರೀಮಿಯಂ ಕಟ್ಟಿ ಇನ್ಶೂರೆನ್ಸ್ ಕವರೇಜ್ ಪಡ್ಕೊಳ್ತವೆ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ದುಡ್ಡೆಲ್ಲಿಂದ ಬರುತ್ತೆ, ಅವ್ರು ಯಾಕೆ ಪುಕ್ಸಟೆ ಇನ್ಶೂರೆನ್ಸ್ ಕೊಡ್ತಾರೆ ಅಂತ ಹೇಳಿದ್ವಲ್ಲ. ಬ್ಯಾಂಕ್ಗಳು ಆ ಪ್ರೀಮಿಯಂ ಕಟ್ಟಿ DICGC ಹತ್ರ ಇನ್ಶೂರೆನ್ಸ್ ಕವರೇಜ್ ಅನ್ನ ಪಡ್ಕೊಳ್ಳೋದು. ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋ ತರವೇ ಬ್ಯಾಂಕ್ಗಳು ಕೂಡ ಕ್ಲೇಮ್ ಮಾಡ್ಕೊಂಡು ನಮಗೆ ದುಡ್ಡನ್ನ ಕೊಡೋದು. ಹಂಗೆ ವರ್ಕ್ ಆಗುತ್ತೆ ಇದು. ಒಂದು ವೇಳೆ ನಾವು ಹಣ ಇಟ್ಟಿರೋ ಬ್ಯಾಂಕ್ ದಿವಾಳಿ ಆಯ್ತು ಅಂತ ಅನ್ಕೊಳ್ಳಿ, ಆಗ ನಮ್ಮ ಸರ್ಕಾರವೇ ನೇಮಿಸುವ ಲಿಕ್ವಿಡೇಟರ್ ನಮ್ಮ ಪರವಾಗಿ DICGC ಹತ್ರ ಕ್ಲೇಮ್ ಸಬ್ಮಿಟ್ ಮಾಡ್ತಾರೆ. ಈ ಲಿಕ್ವಿಡೇಟರ್ ಕೆಲಸವೇ ದಿವಾಳಿ ಆಗಿರೋ ಬ್ಯಾಂಕ್ ಆಸ್ತಿಯನ್ನ ಮಾರಿ ಗ್ರಾಹಕರಿಗೆ, ಬ್ಯಾಂಕ್ಗೆ ಸಾಲ ಕೊಟ್ಟಿರೋರಿಗೆ ಹಾಗೂ ಶೇರ್ ಹೋಲ್ಡರ್ಗಳಿಗೆ ಸೆಟಲ್ಮೆಂಟ್ ಮಾಡೋದು. ಸೊ ಅವರು ಜನರ ಪರವಾಗಿ ಅಪ್ಲಿಕೇಶನ್ ಹಾಕಿದಾಗ DICGC ವೆರಿಫಿಕೇಶನ್ ಮಾಡುತ್ತೆ. ಬ್ಯಾಂಕ್ ಪರಿಸ್ಥಿತಿ ಏನಿದೆ ಅಂತ ನೋಡಿ ಲಿಕ್ವಿಡೇಟರ್ಗೆನೆ ಇನ್ಶೂರೆನ್ಸ್ ಅಮೌಂಟ್ ರಿಲೀಸ್ ಮಾಡುತ್ತೆ. ನಂತರ ನಾವು ಬ್ಯಾಂಕ್ ಹೋಗಿ ಕ್ಲೇಮ್ಸ್ ಪಡ್ಕೋಬಹುದು. ನಾವೇ ನೇರವಾಗಿ DICGC ಹತ್ರ ಹೋಗಬೇಕು ಅಂತೇನಿಲ್ಲ. 3 ತಿಂಗಳಲ್ಲೇ ಹಣ ವಾಪಸ್. ಲಿಕ್ವಿಡೇಟರ್ ಕ್ಲೇಮ್ಸ್ ಅಪ್ಲೈ ಮಾಡಿದ 90 ದಿನಗಳ ಒಳಗೆ DICGC ಪೇಮೆಂಟ್ ಮಾಡಬೇಕು ಅಂತ 2021ರಲ್ಲಿ ಕೇಂದ್ರ ಸರ್ಕಾರ ಕಾನೂನೇ ತಂದಿದೆ. ಸೊ ಒಂದು ವೇಳೆ ನಮ್ಮ ಬ್ಯಾಂಕ್ ದಿವಾಳಿ ಆದ್ರೂ 3 ತಿಂಗಳಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗಿ ಇನ್ಶೂರೆನ್ಸ್ ಲಿಮಿಟ್ ಒಳಗಿರೋ ನಿಮ್ಮ ದುಡ್ಡು ಸಿಗುತ್ತೆ. ಅಲ್ಲದೆ DICGC ನಮ್ಮ ಡೆಪಾಸಿಟ್ ಕ್ಲೇಮ್ಸ್ ಟ್ರ್ಯಾಕ್ ಮಾಡೋಕೆ
ದಾವಾ ಸೂಚಕ್ ಆನ್ಲೈನ್ ಪೋರ್ಟಲ್ ಇದು ಅದನ್ನು ಲಾಂಚ್ ಮಾಡಿದೆ. ಇದರಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಸಾಕು, ನಮ್ಮ ಕ್ಲೈಮ್ ಸ್ಟೇಟಸ್ ಏನಿದೆ ಅಂತ ನೋಡ್ಬೋದು. ಇದೇ DSCGC ಪ್ರತಿ ವರ್ಷ ವಾರ್ಷಿಕ ರಿಪೋರ್ಟ್ ರಿಲೀಸ್ ಮಾಡಿ ಆ ವರ್ಷ ಎಷ್ಟು ಹಣ ಸೆಟಲ್ಮೆಂಟ್ ಆಗಿದೆ ಅನ್ನೋ ಡೇಟಾ ಕೂಡ ಕೊಡುತ್ತೆ. ಅದು ಕೂಡ DSCGC ವೆಬ್ಸೈಟ್ನಲ್ಲೇ ಸಿಗುತ್ತೆ. 2023-24ರಲ್ಲಿ ಕೇವಲ ಕೋಆಪರೇಟಿವ್ ಬ್ಯಾಂಕ್ಗಳಿಗೇನೆ 1436 ಕೋಟಿ ರೂಪಾಯಿ ದುಡ್ಡನ್ನು ಕ್ಲಿಯರ್ ಮಾಡಿದೆ DSCGC. ಇನ್ನು ಸ್ನೇಹಿತರೆ, 1962ರಿಂದ ಇದುವರೆಗೆ 6 ಸಲ ಡೆಪಾಸಿಟ್ ಇನ್ಶೂರೆನ್ಸ್ ಕವರೇಜ್ ಚೇಂಜ್ ಆಗಿದೆ. 2020ರಲ್ಲೂ ಕೇವಲ 1 ಲಕ್ಷ ರೂಪಾಯಿ ಮಾತ್ರ ಕವರೇಜ್ ಇತ್ತು. ಆ ವರ್ಷ ಅಮೆಂಡ್ಮೆಂಟ್ ಮಾಡಿ 5 ಲಕ್ಷ ರೂಪಾಯಿವರೆಗೆ ಜಾಸ್ತಿ ಮಾಡಿದ್ರು. ಇನ್ನೊಂದು ವಿಚಾರ ಅಂದರೆ ಈ ಇನ್ಶೂರೆನ್ಸ್ ಸಿಗೋದು ಜನರಿಗೆ ಮಾತ್ರ. ಸರ್ಕಾರಗಳು ಇಡೋ ಹಣಕ್ಕೆ ಇನ್ಶೂರೆನ್ಸ್ ಸಿಗಲ್ಲ. ಯಾಕಂದರೆ ಇನ್ಶೂರೆನ್ಸ್ ಕೊಡೋದೇ ಸರ್ಕಾರ ಅಲ್ವಾ, ಅವ್ರಿಗವರೇ ಕೊಟ್ಕೊಳಕ್ಕಾಗತ್ತಾ? ಅದೇ ರೀತಿ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ನಲ್ಲಿ ಹಣ ಇಟ್ಟರೆ ಅದಕ್ಕೂ ಸಿಗೋದಿಲ್ಲ, ಜನರಿಗೆ ಮಾತ್ರ ಕೊಡಲಾಗುತ್ತೆ. ಇದರಿಂದ ಬ್ಯಾಂಕ್ಗಳಲ್ಲಿ ಹೆಚ್ಚು ಡೆಪಾಸಿಟ್ ಇಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಇನ್ಶೂರೆನ್ಸ್ನ ಉದ್ದೇಶ ಕೂಡ ಅದೇನೆ, ಜನರಿಗೆ ಸೇವಿಂಗ್ಸ್ ಮಾಡೋಕೆ ಉತ್ತೇಜನ ಕೊಡೋದು. ಇದೇ ಕಾರಣಕ್ಕೆ ಈಗ ಮತ್ತೊಮ್ಮೆ ಡೆಪಾಸಿಟ್ ಇನ್ಶೂರೆನ್ಸ್ ಜಾಸ್ತಿ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದ್ರ ಬಗ್ಗೆ ಕ್ವಿಕ್ ಆಗಿ ನಮಗೆ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಇದೇ DSCGC ಗ್ಯಾರಂಟಿಯೊಂದಿಗೆ 9.1% ಇಂಟ್ರೆಸ್ಟ್ ಕೊಡೋ FDಗಳನ್ನ ಬುಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ಕಂಪೇರ್ ಮಾಡಿ ಟಾಪ್ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳನ್ನು ಸೆಲೆಕ್ಟ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ FD ಬುಕ್ ಮಾಡಿ ನೇರವಾಗಿ ಬ್ಯಾಂಕ್ನವರ ಅಧಿಕಾರಿಗಳು ನಿಮಗೆ ಆಮೇಲೆ KYC ಮಾಡ್ಕೊತಾರೆ. ವಿಡಿಯೋ KYC ಮಾಡಿಕೊಂಡು ನಿಮಗೆ FD ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ನೀವು ಆ್ಯಪ್ನಲ್ಲೇ ಟ್ರ್ಯಾಕ್ ಮಾಡ್ಬೋದು ಯಾವ ಬ್ಯಾಂಕಲ್ಲಿ ಎಷ್ಟು FDಯನ್ನು ಇಟ್ಟಿದ್ದೀರಿ ಅಂತ. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.